ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ट्रेन हो या छोड़ो देश है कुछ स्लो घोषಣೆ ಹಾಕಿ ಸರ್ चलने गया ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಉಪನ್ಯಾಸಕರನ್ನು ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಅತಿಥಿ ಉಪನ್ಯಾಸಕರ ಸಂಘಕ್ಕೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರನ್ನ ಏನೇ ಬರಲಿ ಒಗ್ಗಟ್ಟಿರ್ಲಿ ಎಲ್ಲಿವರೆಗೆ ಹೋರಾಟ ಮತ್ತು ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅನ್ನುವಂತ ಅವರ ಮಾತನ್ನ ಹಂಚಿಕೊಂಡಿರುತ್ತಾರೆ. ಕ್ಯಾಮ್ರಾ ಪರ್ಸನ್ ಶಾಮ್ ಜೊತೆ ಸಿದ್ದು ವಿಜಯಪುರ. ನಾವು ಎಲ್ಲರೂ ಕನಿಷ್ಠ ಸ್ನಾತಕೋತ್ತರ ಪದವಿ ಮತ್ತು ಗರಿಷ್ಠ ನಟ್ ಸೆಟ್ ಎಂಪಿ PhD ರಾಜ್ಯ ಸರ್ಕಾರಿ ಪದವಿ ಕಲಾಸಕ್ತಿ ಉಪನ್ಯಾಸಕರ ಸಂಘ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಅವರು ಕೊಟ್ಟೇವೆ ಸರ್ ಕೊಟ್ಟೇವೆ ಸರ್ ಈಗಾಗಲೇ ಎರಡನೇ ಮನೆ ಉನ್ನತ ಶಿಕ್ಷಣ ಸಚಿವರಿಗೆ ಕಾಪಿ ಹಾಕಿದ್ವಿ ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ನಾವು ಅತಿಥಿ ಉಪನ್ಯಾಸಕರು 23ರಿಂದ ಹೋರಾಟ ಮಾಡ್ತಾ ಇದ್ದೀವಿ. 23 ದಿವಸ ಆಯ್ತು. ಈಗ 23 ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಲೋಕಲ್ MLA ಆಗಲಿ ಯಾರಾಗಲಿ ನಮಗೆ ಬಂದಿಲ್ಲ, ಮಾತಾಡಿಸಿಲ್ಲ. ನೀವು ಎದಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ ಎಂಬುದು ನಮ್ಮ ಸಹಿತ ನಮಗೆ ಯಾರೂ ಕೇಳಿಲ್ಲ. ಇಲ್ಲಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ 23 ದಿವಸ ಆಯ್ತು. ಈಗ 23 ದಿವಸ ಹೋರಾಟ ಮಾಡ್ತಾ ಇದ್ರು, ನಮ್ಗೆ ಯಾರೂ ಇಲ್ಲಿ ಕೇಳಿಲ್ಲ. ಆಮೇಲೆ ನಾವು 15-20 ವರ್ಷ ಆಯ್ತು ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಗೆ ಯಾರೂ ಕೂಡ ಇನ್ನೂ ಎಲ್ಲ ಸರ್ಕಾರ ಬಂದು ಹೋಗಿದ್ದಾವೆ. JDS ಬಂತು, ಕಾಂಗ್ರೆಸ್ ಬಂತು, BJP ಬಂತು, ಯಾರೂ ಕೂಡ ನಮ್ಗೆ ಇನ್ನೂವರೆಗೆ ನಮ್ಮ ಹೋರಾಟಕ್ಕೆ ಯಾರೂ ಬೆಂಬಲ ನೀಡಿಲ್ಲ. ಆಮೇಲೆ ನಮ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನಮ್ಗೆ ಇನ್ನೂವರೆಗೆ ನಮ್ಮದು ಬೇಡಿಕೆ ಒಂದೇ ಇದೆ, ನಮ್ಮ ಖಾಯಮಾತಿ ಮಾಡ್ಬೇಕಂತಿದೆ. ನಮಗೆ ಖಾಯಮಾತಿ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಖಾಯಮಾತಿ ಮಾಡೋವರೆಗೆ ನಾವು ಹೋರಾಟನ ಹಿಂದೆ ತಕ್ಕೊಳ್ಳೋದಿಲ್ಲ. ನಮ್ಮ ಅನಿರ್ದಿಷ್ಟವಾಗಿ ನಾವು ಇಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ನಡೀತಾ ಇದೆ. ಆಮೇಲೆ ನಾವು 14,000 ಜನ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ
ಈಗ 23 ದಿನದ ಅವ್ರಿಗೆ ಕ್ಲಾಸ್ ಇಲ್ಲ ಏನಿಲ್ಲ. ಆಮೇಲೆ ನಾವೆಲ್ಲ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜುಗಳೆಲ್ಲ ನಡೀತಾ ಇವೆ. ವಿದ್ಯಾರ್ಥಿಗಳಿಗೆ ನಾವೆಲ್ಲ ನ್ಯಾಯ ಒದಗಿಸುತ್ತ ಬಂದಿದ್ದೀವಿ, ಇಲ್ಲಿವರೆಗೆ ಬಂದಿದ್ದೀವಿ. ಆದರೂ ಕೂಡ ವಿದ್ಯಾರ್ಥಿಗಳೆಲ್ಲ ಬೇರೆ ಕಡೆ ಎಲ್ಲ ಹೊರಗಡೆ ಬಂದು ಅವರು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾವು ಇಲ್ಲೆಲ್ಲ ಹುಡುಗರು ವಿದ್ಯಾರ್ಥಿಗಳೆಲ್ಲ ಹೊರಗಡೆ ಬಿದ್ದುಬಿಟ್ಟಾರೆ ಈಗ. ಮತ್ತು ಅವ್ರು ಪಾಠ ಪ್ರವಚನ ಮಾಡೋರು ಯಾರು? ಅವರೆಲ್ಲ 1-2 ಲಕ್ಷ ರೂಪಾಯಿ ಪಗಾರ ತೊಗೊಂಡವ್ರು ಫುಲ್ ಟೈಮ್ದವ್ರು ಇದ್ದರೂ ಕೂಡ ಅಲ್ಲಿ ಕಡಿಮೆ ಇದ್ದಾರೆ. ನಮ್ಮ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜುಗಳು ನಡೀತಾ ಇದ್ದಾವೆ. ಎಷ್ಟೋ ಕಾಲೇಜುಗಳು ಎಲ್ಲ ತಾಲೂಕಾ ವೈಸ್ ಎಲ್ಲ ನೋಡ್ರಿ, ಅಬ್ಸರ್ವ್ ಮಾಡಿರಿ. ಕೆಲವೊಂದು ಕಾಲೇಜ್ ಒಳಗೆ ಅತಿಥಿ ಉಪನ್ಯಾಸಕರಿಂದನೇ ಕಾಲೇಜು ನಡೀತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ನಾವು ಇದು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಿರ್ದಿಷ್ಟವಾದಿಯಾಗಿ ನಾವು ನಮ್ಮ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸೋರಿಗೆ ನಾವು ಇದು ಸ್ಟ್ರೈಕ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ದಯಮಾಡಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅಧಿವೇಶನದಲ್ಲಿ ಅವರೇ ಹೇಳಿದರು, ಇಲ್ಲ ಇವ್ರದ್ದು ಯಾಕೆ ಪರ್ಮಿಟ್ ಮಾಡ್ತಾ ಇಲ್ಲ, ಮಾಡ್ಬೇಕಂತೇಳಿ. ಅವ್ರದ್ದೇ ಸರ್ಕಾರ ಇದೆ, ಅವ್ರು ಮಾಡಲೇಬೇಕಂತೇಳಿ ನಾವು ಕೇಳ್ತೀವಿ. ಈಗಾಗಲೇ ನಾವು ಬೆಳಗಾವಿ ಒಳಗೂ ಒಂದು 10,000 ಜನ ಸೇರಿದ್ದೀವಿ. ಅಲ್ಲಿ ಕೂಡ ನಾವು ಅಧಿವೇಶನ ಒಳಗೆ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಒಂದು ದಿವಸ ಹೋಗಿ ಅಲ್ಲಿ ಬಂದಿದ್ವಿ. 10,000 ಜನ ಸೇರಿದ್ವಿ ನಾವು. ಅಲ್ಲಿಯೇ ಉನ್ನತ ಶಿಕ್ಷಣ ಸಚಿವರು ಬಂದಿದ್ದರು. ಆಮೇಲೆ ನಮ್ಮ ಇಲ್ಲಿ ವಿಜಯಪುರದ ಉಸ್ತುವಾರಿ ಸಚಿವರಾದ MB ಪಾಟೀಲ್ರು ಕೂಡ ಅಲ್ಲಿ ಬಂದು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಖಾಲಿ ಬರೀ ನಾವು ಮಾತಾಡಿದ್ರೆ ನಾವು ಕೇಳಲ್ಲ, ನೀವು ಆಶ್ವಾಸನೆ ನೀಡಿದ್ರೆ ನಾವು ಕೇಳಂಗಿಲ್ಲ. ಬರಬೇಕು, ಬಂದು ನಮಗೆ ಲಿಖಿತ ರೂಪ ಒಳಗೆ ನಮಗೆ ಏನು ನೀವು ಮಾಡಿದ್ರೆ ನಮ್ಗೆ ಕೊಡಬೇಕು. ಅಲ್ಲಿವರೆಗೆ ನಾವು ಈ ಹೋರಾಟನ ಬಿಡೋದಿಲ್ಲ. ಕಸ ಹುಡುಗೋರ್ದು ಪೇಮೆಂಟ್ಗಿಂತ ನಮ್ಗೆ ಪೇಮೆಂಟ್ ಇಲ್ಲ. ನಾವೆಲ್ಲ ಕೂಡಿ 12-13 ಸಾವಿರ ದುಡ್ಕೊಂತ ಬಂದಿದ್ವಿ. ಈಗ 1 ವರ್ಷ ಆಯಿತು 32,000 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಪೇಮೆಂಟ್, ಕಸ ಹುಡುಗರಿಗೆ ಪೇಮೆಂಟ್ ಇದ್ದರೆ ಸಹಿತ ನಮ್ಗೆ ಅತಿಥಿ ಉಪನ್ಯಾಸಕರಿಗೆ ಪೇಮೆಂಟ್ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನಾದ್ರೂ ಮನವರಿಕೆ ಆಗಲಿ ಸರ್ಕಾರಕ್ಕಂತೇಳಿ ನಾವು ಕಸ್ಬಾರಿಗೆ ಹಿಡ್ಕೊಂಡು ಅಡ್ಡಾಡಾಗತ್ತೆ. ಇಲ್ಲ ನಮ್ದು ಅವ್ರ ಉನ್ನತ ಶಿಕ್ಷಣ ಸಚಿವರು ನಮ್ಗೆ ನ್ಯಾಯ ಒದಗಿಸುವವರೆಗೆ ನಾವು ಇದನ್ನ ಕಂಟಿನ್ಯೂ ಆಗಿ ನಾವು ಇದನ್ನ ಇಲ್ಲ ಚರ್ಚೆ ಆಗಿದೆ. ಇದ್ರೊಳಗೆ ನಮ್ದು ಅಧಿವೇಶನ ಒಳಗೆ ಚರ್ಚೆ ಆಗಿದೆ. ಅದು ಯಾವ ರೀತಿ ಅವರು ಏನು ಮಾಡ್ತಾರೆ ಮುಂದೆ ನಾವು ಅಲ್ಲಿ ಲಿಖಿತ ರೂಪ ಒಳಗೆ ಬರುವವರೆಗೆ ನಾವು ಇದನ್ನ ಮುಂದುವರಿಸ್ತೀವಿ. ಸ್ಟ್ರೈಕ್ನ ಮುಂದುವರಿಸ್ತೀವಿ. ಮನವಿ ಕೊಟ್ಟಿದ್ದೀವಿ, ಅವ್ರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ. ಅಧಿವೇಶನಕ್ಕಿಂತ ಮುಂಚೆನೆ ನಮ್ಮ ಅಧಿವೇಶನ ಒಳಗೆ ನೀವು ತೆಗೀರಿ ಅಂತೇಳಿ ನಾವು ಅವ್ರಿಗೆ ಹೇಳಿದ್ವಿ ಕೂಡ. ಅವ್ರೇನು ಅಧಿವೇಶನ ಒಳಗೆ ಏನೂ ಮಾತಾಡಿಲ್ಲ. ಸಾಕಷ್ಟು ಮಾತಾಡ್ತಾ ಇರ್ತಾರೆ. ನಮ್ದು ಅತಿಥಿ ಉಪನ್ಯಾಸಕರದ್ದು ನಮ್ದು ಅದ್ರ ಬಗ್ಗೆ ಅವ್ರು ಏನು ವಿಚಾರ ಆಮೇಲೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಅವರು ಒಂದು ಇದು ಇರ್ತಾರ, ಅವರು ಚೇರ್ಮನ್ ಅಂತ ಇರ್ತಾರ ಅವರು. ಆದರೂ ಕೂಡ ನಮ್ಮ ಸಮಸ್ಯೆ ಎಲ್ಲ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ರು ಕೂಡ ಅಂದ್ರೆ ನಮ್ಮಿಂದ ಏನೂ ಲಾಭ ಇಲ್ಲ ಅವ್ರಿಗೆ, ನಮ್ಮಿಂದ ಲಾಭ ಆಗ್ಬೇಕು ಅವ್ರಿಗೆ. ಅಂದ್ರೆ ಕೂಡ ಅಂದ್ರೆ ಇಲ್ಲಿ ಇದನ್ನ ಮಾಡ್ತಾರೆ, ಇಲ್ಲ ಅಲ್ಲಿ ಇದು ಮಾಡಲ್ಲ. ಅವ್ರ ವಿದ್ಯಾರ್ಥಿಗಳು ಹೊರಗೆ ಬಿದ್ರು ಚಿಂತೆ ಇಲ್ಲ, ವಿದ್ಯಾರ್ಥಿ ಜೀವನ ಹಾಳಾದ್ರು ಅವ್ರಿಗೇನು ಚಿಂತೆ ಇರೋದಿಲ್ಲ. ಏನು ಮನೆ ಆಗ್ತಾ ಇದೆ ಸರ್. ಮತ್ತೆ ಏನು ಮಾಡಿದ್ರೆ ಈ ಮಕ್ಕಳಿಗೆ ನಾವು ಉದ್ಧಾರ ಮಾಡೋರು ನಾವು, ಅವ್ರ ಜೀವನನ ನಾವು ಸುಧಾರಣೆ ಮಾಡೋರು ನಾವು. ಅವರೆಲ್ಲ ಒಳ್ಳೆ ನೌಕರಿ ಒಳಗೆ ಹೊಂಡ ಎಲ್ಲ ನಾವು ರೂಪಿಸೋರು ನಾವು. ಅವ್ರಿಗೆ ನಮ್ಮ ಜೀವನ ರೂಪಿಸ್ಕೋಬೇಕಲ್ಲ. ಈಗ ಅದು ವಿದ್ಯಾರ್ಥಿಗಳಿಗೆ ಇಫೆಕ್ಟ್ ಆಗೋದು. ಯಾಕಂತಂದ್ರೆ ಅಲ್ಲಿ 20 ಮಂದಿ ಫುಲ್ ಟೈಮ್ ಇದ್ರೆ 100 ಜನ ನಾವು ಅತಿಥಿ ಉಪನ್ಯಾಸಕರಿದ್ದೀವಿ. ಮತ್ತು ಅದು ಇಫೆಕ್ಟ್ ಆಗೋದೇ ಸರ್, ಇಫೆಕ್ಟ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ನಾವು ಬೀದಿಗಿಳಿಬೇಕಾಗಿದೆ. ನಾವು ಉಪನ್ಯಾಸಕರು ಬೀದಿಗಿಳಿದು ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಈ ಸರ್ಕಾರ ತೊಗೊಂಬಂದಿದೆ. ನಮ್ದು ಡಾಕ್ಟರ್ ರಾಜು ಚವಾಣ್ ಅಂತ ನವಭಾಗದಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸುತ್ತಿದ್ದೆ. ದರ್ಜೆ ಕಾಲೇಜಿನಲ್ಲಿ ಕಳೆದ 20 ವರ್ಷದಿಂದ ಸೇವೆ ಸಲ್ಲಿಸಿರುವಂಥ ಅತಿಥಿ ಉಪನ್ಯಾಸಕರು 23ನೇ ದಿನಕ್ಕೆ ನಮ್ಮ ಮುಷ್ಕರ ಕಾಲಿರಿಸಿದೆ. ನಮ್ಮ ಒಂದೇ ಒಕ್ಕಲಿನ ಹೋರಾಟ ಆಗ್ರಹ ಅಂತಂದರೆ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕು. ಕಾರಣ ನಾವು ಸರ್ಕಾರದ ಎಲ್ಲ ಕಾನೂನುಬದ್ಧವಾದ ಶೈಕ್ಷಣಿಕ ಅರ್ಹತೆ ಮತ್ತು ನಮ್ಮ ಸ್ನಾತಕೋತ್ತರ ಪದವಿಯೊಂದಿಗೆ MA MPhil PhD ನಟ್ ಸಟ್ ಪಾಸಾಗಿದ್ದೇವೆ. ಸರ್ಕಾರ ನಮ್ಮ ಸೇವೆಯನ್ನು ಕಾಯಂಗೊಳಿಸಬೇಕಂತ ಕಳೆದ 10 ವರ್ಷದಿಂದ ನಾವು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಸರ್ಕಾರ ಬರೀ ಆಶ್ವಾಸನೆ ಕೊಡ್ತದೆ, ನಮ್ಮ ಕಾಯಮಾತಿ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತಿನ ನಮ್ಮ ಕರ್ನಾಟಕದ ಸನ್ಮಾನಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಮ್ಮ ಕಾಂಗ್ರೆಸ್ಸದ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ಕಾಯಮಾತಿ ಮಾಡ್ತೇವೆ ಅಂತ ತಿಳ್ಕೊಂಡು ನಮಗೆ ತಮ್ಮ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದರು. ಮಾತಿಗೆ ಕೊಟ್ಟಂತೆ ನಡೆಯುವಂತಹ ವ್ಯಕ್ತಿ ಅಂತ ತಿಳ್ಕೊಂಡು ಇಡೀ ರಾಜ್ಯ ಅವರನ್ನು ಗುರುತಿಸ್ತದೆ. ನಾವು ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ಕೋತೇವೆ, ನಮ್ಮ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಬೇಕು. ಕಾನೂನಿನಲ್ಲಿ ಎಲ್ಲೇ ತೊಡಕು ಇಲ್ಲ. ಯಾಕಂತಂದ್ರೆ ಪಂಜಾಬ್ ಸರ್ಕಾರ ಆಗಲಿ, ದೆಹಲಿ ಸರ್ಕಾರ ಆಗಲಿ, ಚಂಡೀಗಢ ಸರ್ಕಾರ ಆಗಲಿ, ಅಲ್ಲೆಲ್ಲ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂಗೊಳಿಸಿದಂತೆ ನಮ್ಮನ್ನು ಕೂಡ ಕಾಯಂಗೊಳಿಸಬೇಕಂತ ಅವರಲ್ಲಿ ನಾವು ವಿನಂತಿಸ್ಕೋತೇವೆ. ನಾವೆಲ್ಲ ಶೈಕ್ಷಣಿಕವಾಗಿ ಅರ್ಹರಾಗಿ ಇದ್ದೇವೆ.
ಅತ್ಯಂತ ಕಡಿಮೆ ವೇತನದಿಂದ ನಾವು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪ್ರಾರಂಭಿಸಿದ್ವಿ. ಮಕ್ಕಳನ್ನು ಕರ್ಕೊಂಡು ಸಾಕಷ್ಟು ತೊಂದರೆಯನ್ನು ಮಾಡಿಕೊಂಡು ಅನೇಕ ಜನ ಮಹಿಳೆಯರು ಕೂಡ ನಮ್ಮಲ್ಲಿ ಇದ್ದಾರೆ. 14,500 ಜನ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಮತ್ತು ಎಲ್ಲ ತಾಲೂಕಿನಲ್ಲಿ ಕಳೆದ 23 ದಿನಗಳಿಂದ ತರಗತಿಗಳನ್ನು ನಾವು ಬಹಿಷ್ಕರಿಸಿ ಹೋರಾಟ ಮಾಡ್ತಿದ್ದೇವೆ. ಯಾವ ಜನಪ್ರತಿನಿಧಿಗಳು ಕೂಡ ನಾವು ಕೂತಂಥ ಸ್ಥಳದಲ್ಲಿ ಬಂದು ನಮ್ಮನ್ನು ಮಾತಾಡಿಸಿ ಇಲ್ಲ. ಇಂತಹ ಸರ್ಕಾರವನ್ನು ನಾವು ಅತಿಥಿ ಉಪನ್ಯಾಸಕರು ಖಂಡಿಸ್ತೇವೆ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ನಾವು ವೈಟ್ ಕಾಲರ್ ಜಾಬ್ ಅಂತಾರೆ, ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಬುದ್ಧಿ ಹೇಳುವಂಥ ಶಿಕ್ಷಕರು ನಾವು ಎಂದೂ ಕಾನೂನನ್ನು ಮೀರಿ ಹೋರಾಟ ಮಾಡಿಲ್ಲ. ಹಾಗಾದರೆ ಸರ್ಕಾರ ಇದನ್ನು ನಮ್ಮ ಒಂದು ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ನಮ್ಮ ಸಹನೆಯನ್ನು ಅವರು ತಾಳ್ಮೆಯನ್ನು ಪರೀಕ್ಷಿಸಬಾರ್ದು. ಅದಕ್ಕೆ ಸರ್ಕಾರದಲ್ಲಿ ನಾವು ವಿನಂತಿಸ್ಕೋತೇವೆ. ಇವತ್ತು ಅಧಿವೇಶನದ ಕೊನೆಯ ದಿನ ಇದೆ. ಇವತ್ತಿನ ಅಧಿವೇಶನದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು ಕೊಡ್ತಾರಂತ ತಿಳ್ಕೊಂಡು ಅವರಲ್ಲಿ ನಮ್ಮ ವಿಶ್ವಾಸ ಇದೆ. ನಾವು ನಮಗೊಂದು ಶಾಶ್ವತವಾದಂಥ ಪರಿಹಾರ ಕೊಡುವವರೆಗೆ ಅನಿರ್ದಿಷ್ಟ ಕಾಲದವರೆಗೆ ನಮ್ಮ ಹೋರಾಟ ಮುಷ್ಕರ ಮುಂದುವರಿತದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಲಕರ್ಣಿ, ಅತಿಥಿ ಉಪನ್ಯಾಸಕರು, ವಿಜಯಪುರ.